ಗ್ಯಾರಂಟಿ ಹೊರೆಯೋದ್ರಲ್ಲಿದ್ದ ಏನು ಪ್ರಯೋಜನ ಇಲ್ಲ. ಗ್ಯಾರಂಟಿ ಬಂದ್ ಮಾಡಬೇಕು. ಮೊದಲು ಹೆಂಗೆ ಹೆಣ್ಮಕ್ಳು ಗೌರವಯುತವಾಗಿ ಏನು ನಾವು ಪ್ರಯಾಣ ಮಾಡ್ತಿದ್ವಿ, ಆ ಒಂದು ಪರಿಸ್ಥಿತಿ ಈಗ ಸರ್ಕಾರಿ ಬಸ್ನಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟೊಂದು ರಶ್ ಇರುತ್ತೆ, ಪುರುಷರು ಕೂಡ ನಮಗೆ ಮರ್ಯಾದೆ ಕೊಡಲಾರ್ದಂಗೆ ಆಗಿದೆ. ಪ್ರತಿನಿತ್ಯ ದುಡಿದು ಜೀವನ ಸಾಗಿಸುವಂಥ ಜನರಿಗೆ ಇದು ಒಂದು ವರವಾಗಿದೆ. ರಾಜ್ಯ ಸರ್ಕಾರ ಚಲೋ ಮಾಡೋಕೆ ಹೋಗಿ ಗ್ಯಾರಂಟಿ ಕೊಟ್ಟೈತಿ. ಆದರೆ ಸರ್ಕಾರ ಅದರಲ್ಲಿದ್ದ ಸರ್ಕಾರಕ್ಕೆ ಏನು ಲಾಭ ಇಲ್ಲ. ಏನು ರೀ, ಸರ್ಕಾರ ಮಾತ್ರ ಅವ್ರದ್ದು ಓಟಿನ ಸಂಬಂಧ ಇದು ಗ್ಯಾರಂಟಿ ಕೊಟ್ಟೈತಿ. ಆ ಗ್ಯಾರಂಟಿ ಕೊಟ್ಟಿರಲಿದ್ದ ಕೆಲಸಗಾರರಿಗೆ ಎಲ್ಲ ಪಾಲ್ತು ಆಗಿಬಿಟ್ರ. ಕೆಲಸ ಯಾರು ಮಾಡೋಕೆ ಕೂಲಿ ದುಡಿಯೋಕೆ ಹೋಗಲಾರ್ದಂಗೆ ಮಾಡಿಬಿಟ್ರ. ಏನು ರೀ, ಹಿಂಗಾಗಿ ಹೆಣ್ಮಕ್ಳಿಗೆ ರೊಕ್ಕದ ರುಚಿ ಹಚ್ಚಿಬಿಟ್ರ. ಹೆಣ್ಮಕ್ಳು ಅಷ್ಟೇ ಸರ್ಕಾರ ಚಲೋ ಅಂತಾರೆ. ಅವರು ರೊಕ್ಕ ಬರಲಿಲ್ಲ ಅನ್ಕೋನ ಸರ್ಕಾರ ಇದು ಗ್ಯಾರಂಟಿ ಸರ್ಕಾರ ಸುಳ್ಳು ಸರ್ಕಾರ ಅಂತಂದೇಳಿ ಹೇಳ್ಕೊತ ಹೊಂಟ್ರ. ಗ್ಯಾರಂಟಿ ಹೊರೆಯೋದ್ರಲ್ಲಿದ್ದ ಏನು ಪ್ರಯೋಜನ ಇಲ್ಲ. ಗ್ಯಾರಂಟಿ ಬಂದ್ ಮಾಡಬೇಕು. ಬಂದ್ ಮಾಡಿದ್ರೆ ಎಲ್ಲಕ್ಕೂ ರೋಡು ಗೀಡು ಎಲ್ಲ ಅಭಿವೃದ್ಧಿ ಆಕತ್ತೆ. ಈಗಿನ ಸರ್ಕಾರ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಯನ್ನು ಏನು ಮಹಿಳೆಯರಿಗಾಗಿ ನೀಡಿದೆ, ಸಾರಾಸಗಟವಾಗಿ ಅವೈಜ್ಞಾನಿಕವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಶಕ್ತಿ ಯೋಜನೆಯಿಂದ ಯಾರು ಪ್ರಯಾಣಿಕರು ಗೌರ್ಮೆಂಟ್ ನೌಕರಿ ಒಳಗಿರ್ತಾರೆ ಹೆಣ್ಮಕ್ಳು, ಅವ್ರಿಗೂ ಕೂಡ ಒಂದು ಇದರದ್ದು ಲಾಭ ಹೊರಟಿದೆ. ಸೊ ಹಿಂಗಾಗಿ ಸರ್ಕಾರಕ್ಕೆ ಇದು ಹೊರೆಯಾಗಿದೆ. ಮತ್ತು ಸಾರ್ವಜನಿಕರಿಗೂ ಕೂಡ ನೀವು ಫ್ರೀ ಬಸ್ ಅಂತ ಹೇಳಿದ ತಕ್ಷಣ ಅದು ಬಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಬಿಟ್ಟು ಬಹಳಷ್ಟು ಒಂದು ಏನಂದ್ರೆ ಬಹಳ ರಶ್ ಆಗಿರುತ್ತೆ ಬಸ್ಸು. ವೃದ್ಧರಿಗೆ ಆಗಿರಬಹುದು ಮತ್ತು ಪುರುಷರಿಗೂ ಕೂಡ ಇದರಿಂದ ಅನಾನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ಹೆಂಗೆ ಹೆಣ್ಮಕ್ಳು ಗೌರವಯುತವಾಗಿ ಏನು ನಾವು ಪ್ರಯಾಣ ಮಾಡ್ತಿದ್ವಿ, ಆ ಒಂದು ಪರಿಸ್ಥಿತಿ ಈಗ ಸರ್ಕಾರಿ ಬಸ್ನಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟೊಂದು ರಶ್ ಇರುತ್ತೆ, ಪುರುಷರು ಕೂಡ ನಮಗೆ ಮರ್ಯಾದೆ ಕೊಡಲಾರ್ದಂಗೆ ಆಗಿದೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಅಂತ ಏನು ಮಾಡಿದ್ರಿ, 2,000 ರೂಪಾಯಿ ಏನೆಲ್ಲ ಕೊಡ್ತಾ ಇದ್ದೀರಲ್ಲ, ಅದು ಕೂಡ 2,000 ರೂಪಾಯಿ ಕೊಟ್ಟಿದ್ದರಿಂದ ಪ್ರತಿ ತಿಂಗಳ ಬರ್ತೈತಿ ಅಂತ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದು ಬಿಟ್ಟು ಕೂತ್ಕೊಂಡಿದ್ದಾರೆ. ಈಗ 4 ತಿಂಗಳಿಂದ ದುಡ್ಡನ್ನು ಕೂಡ ಹಾಕಿರೋದಿಲ್ಲ. ಇದರಿಂದ ಹೆಣ್ಮಕ್ಳಿಗೆ ಒಂಥರ ಏನಂದ್ರೆ ತಾವು ಕೆಲಸ ಮಾಡುವ ಒಂದು ಸಾಮರ್ಥ್ಯವನ್ನು ಕಸ್ಕೊಂಡಂಗಾಗಿದೆ. ಇದ್ರ ಬದಲಾಗಿ ಗೌರ್ಮೆಂಟ್ ಯಾವುದೇ ಇರಲಿ, ಆ ಪಕ್ಷ ಈ ಪಕ್ಷ, ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅನ್ನೋದು ಬೇಡ. ಒಂದು ಯಾವುದೇ ಒಂದು ಯೋಜನೆಯನ್ನು ತಗೊಂಡು ಬಂದರೆ ಅದು ಸಾರ್ವಜನಿಕರಿಗೆ ಭವಿಷ್ಯತ್ ಕಾಲದಲ್ಲಿನೂ ಕೂಡ ಉಪಯೋಗವಾಗುವಂತೆ ಇರಬೇಕು. ತಾತ್ಕಾಲಿಕ ಮತದಾನದ ಟೈಮ್ನಲ್ಲಿ ಕೆಲವೊಂದಿಷ್ಟು ಆಮಿಷಗಳನ್ನ ಒಡ್ಕೊಂಡ್ಬಿಟ್ಟು ಗೆದ್ದುಬಿಟ್ಟು ಇದನ್ನು ನಿಜ ಹೇಳಬೇಕಂದ್ರೆ ಗೌರ್ಮೆಂಟಿಗೆ ಸವಾಲಾಗಿದೆ. ಇದನ್ನು ನಿರ್ವಹಿಸೋದು ಕೂಡ ಕಷ್ಟ ಆಗಿದೆ. ಯಾಕಂದರೆ ನೀವು ಮೊನ್ನೆ ಎಲ್ಲ ನೋಡ್ತಾ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ನಾನೆಲ್ಲಿ ಹೇಳಿದ್ದೆ ಪ್ರತಿ ತಿಂಗಳ ಹಾಕ್ತೀನಿ ದುಡ್ಡು ಅಂತ ಹೇಳ್ತಾರೆ. ಅದೇ ನಮ್ಮ ಸಿದ್ದರಾಮಯ್ಯನವರು ಎಲೆಕ್ಷನ್ ಟೈಮಿನಲ್ಲಿ ಪ್ರತಿ ತಿಂಗಳ ಹಾಕ್ತೀವಿ, ಅವ್ರಿಗೂ ಫ್ರೀ ಇವ್ರಿಗೂ ಫ್ರೀ ಅಂಥೇಳಿ ಎಲ್ಲ ಪ್ರಚಾರ ಮಾಡಿದರು. ಬಟ್ ಇದು ಯಾವುದೇ ಪಕ್ಷದವರಾದರೂ ಕೂಡ ಈ ಥರ ಒಂದು ನಿರ್ಣಯಗಳನ್ನು ಯೋಜನೆಗಳನ್ನ ಹಾಕಿಕೊಂಡು ಒಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು ತಪ್ಪು ಅಂತ ನನ್ನ ಭಾವನೆ ಇದೆ. ದುಡಿಯೋ ಕೈಗಳಿಗೆ ಕೆಲಸ ಕೊಡ್ರಿ, ಅವರಿಗೆ ಒಂದು ಶಕ್ತಿಯನ್ನು ತುಂಬ್ರಿ. ನೀವು 2,000 ರೂಪಾಯಿ ದುಡಿದ್ರೆ ನಾನು 4,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿರಿ, ಇನ್ನೂ 100 ರೂಪಾಯಿದು ಎಲ್ಲರೂ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದೇ ಆದ ಒಂದು ನೈಪುಣ್ಯತೆ ಬೆಳೀತದೆ ಇದರಿಂದ. ಹಾಗಾಗಿ ಈ ಒಂದು ಫ್ರೀ ಯೋಜನೆಗಳೇನಿದಾವಲ್ಲ, ಇವನ್ನೆಲ್ಲ ಇನ್ನೊಮ್ಮೆ ಪರಿಶೀಲನೆ ಮಾಡಿ ತಾವು ಇನ್ನೊಮ್ಮೆ ಇದನ್ನು ಎಲ್ರಿಗೂ ಅನುಕೂಲ ಆಗೋ ಹಾಗೆ ಮಾಡಿರಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಶಕ್ತಿ ಯೋಜನೆ ಮತ್ತು ಮಹಿಳೆಯರಿಗೆ 2,000 ರೂಪಾಯಿ ನೀಡುವಂಥ ಯೋಜನೆಗಳು ಬಡ ಜನರಿಗೆ ಭಾಳಷ್ಟು ಅನುಕೂಲವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಉಚಿತ ಅಕ್ಕಿಯನ್ನು ನೀಡಿದ್ದಾರೆ. ಅದು ಸಹ ಏನಂತಂದರೆ ಪ್ರತಿನಿತ್ಯ ದುಡಿದು ಜೀವನ ಸಾಗಿಸುವಂಥ ಜನರಿಗೆ ಇದು ಒಂದು ವರವಾಗಿದೆ. ಏನಂದರೆ ಆರ್ಥಿಕ ಮಟ್ಟ ಸುಧಾರಿಸಿದರೆ ಬಡತನ ರೇಖೆಗಿಂತ ಅವರನ್ನು ಮೇಲೆತ್ತಲು ತುಂಬ ಸಹಾಯವಾಗಿದೆ. ರಾಜ್ಯ ಸರ್ಕಾರ ಇಂಥ ಯೋಜನೆಗಳನ್ನು ಜಾರಿ ಮಾಡಿರುವುದು ನಮ್ಮಂಥ ಬಡ ಜನರಿಗೆ ಭಾಳಷ್ಟು ಅನುಕೂಲವಾಗಿದೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮರ್ಥವಾದ ಆಡಳಿತವನ್ನು ನೀಡ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡುವುದರ ಜೊತೆಗೆ ಆಡಳಿತಕ್ಕೆ ಇನ್ನಷ್ಟು ಹೆಚ್ಚು ಚುರುಕು ನೀಡಿ ಏನಂತಂದರೆ ಜನರಿಗೆ ಹತ್ತಿರವಾಗಿರುವಂಥ ಸರ್ಕಾರವನ್ನು ರಚಿಸುವುದರ ಜೊತೆಗೆ ಸಚಿವರು ಕೇವಲ ಬೆಂಗಳೂರು ಕೇಂದ್ರೀಕೃತವಾಗಿ ಕೆಲಸ ಮಾಡದೆ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಪಟ್ಟಣ ಮತ್ತು ಗ್ರಾಮಗಳಿಗೆ ತೆರಳಿ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದರೆ ಸರ್ಕಾರ ಇನ್ನಷ್ಟು ಪರಿಣಾಮಕಾರಿ ಕೆಲಸ ಮಾಡಿದಂತಾಗುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಗಂಭೀರವಾದ ಚಿಂತನೆಯನ್ನು ನಡೆಸಬೇಕಂತ ಹೇಳ್ತಾ ಇದ್ದೇನೆ. ರಾಜ್ಯ ಸರ್ಕಾರದ ಈ ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಅವರು ಆ ಗ್ಯಾರಂಟಿಲಿಂದ ಜನರಿಗೆ ಆಲಸ್ಯತನ ಹುಟ್ಟುತ್ತೆ. ಅದು ಕೆಲಸದ ಜೋಡಿ ಗ್ಯಾರಂಟಿಗಳನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಈಗ ಬಸ್ಸಿನ ವ್ಯವಸ್ಥೆ ಎಲ್ಲ ಸಂಚಾರ ಎಲ್ಲ ಬಸ್ಗಳು ಕಮ್ಮಿ ಮಾಡಿ ಈ ಗ್ಯಾರಂಟಿ ಕೊಟ್ಟಾರ, ಮಂದಿ ಅಡ್ಡಾಡ್ಬೇಕಂದ್ರೆ ಭಾಳ ತ್ರಾಸ ಆಗ್ತಾಯಿದೆ. ಗ್ಯಾರಂಟಿ ಕೊಡಬೇಕು, ಆದರೆ
ಒಂದು ಉದ್ಯೋಗವನ್ನು ಕೊಟ್ಟು ಈಗ ರಸ್ತೆದಾಗ ಅನುಕೂಲ ಮಾಡಿಕೊಡ್ಬೇಕು, ಬೇರೆ ಬೇರೆ ರೀತಿ ವ್ಯವಸ್ಥೆಯನ್ನು ಮಾಡಬೇಕು. ಇದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಗ್ಯಾರಂಟಿ ಯೋಜನೆಯಿಂದ ಈಗಿನ ಮಟ್ಟಿಗೆ ಮಂದಿಗೆ ಭಾಳ ತ್ರಾಸ ಆಗ್ತಾಯಿದೆ. ಇದರಲ್ಲಿ ಸುಧಾರಣೆ ಮಾಡಬೇಕು.